ಚೇಂಜಿಂಗ್ ಪಕ್ಕ 100% ಲೀಗಲ್ ಆಗಿರುವಂತಹ ಬಿಸ್ನೆಸ್, ಯಾವುದೇ ಲಯಬಿಲಿಟಿ ಇಲ್ಲದ, ಯಾರಿದ್ರೂ ದೂಷಣೆ ಮಾಡಿಕೊಳ್ಳದ, ಯಾರಿಗೂ ನಮ್ಮಿಂದ ಮೋಸವಾಗದ, ಮನಿ ಸರ್ಕ್ಯುಲೇಷನ್ ಸ್ಕೀಮ್ ಅಲ್ಲ ಆಗ್ಬಾರ್ದು, ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗ್ಬಾರ್ದು, ಚೈನ್ ಲಿಂಕ್ ಬೇಕಾಗಿಲ್ಲ. ಒಂದು ಬಿಸ್ನೆಸ್ ಅಪರ್ಚುನಿಟಿನ ನಾವು ಹುಡುಕ್ತಾ ಇದೀವಿ ಅಂದ್ರೆ ಮುಂದೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಒಂದು ದೇಶದ ಆರ್ಥಿಕತೆ ಅಥವಾ ಎಕಾನಮಿನ ಹೆಂಗ್ ಎಳಿಬಹುದು ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಅಥವಾ ಶೇರ್ ಮಾರ್ಕೆಟ್ ನಲ್ಲಿ ಅಲ್ಲಿ ದೇಶದ ಜನಸಂಖ್ಯೆ ಎಷ್ಟು ಜನ ಭಾಗವಹಿಸಿದ್ದಾರೆ ಪ್ರಮಾಣದ ಮೇಲೆ ಆ ದೇಶದ ಕರೆನ್ಸಿ ಬೆಲೆ ನಿರ್ಧಾರ ಆಗುತ್ತಂತೆ. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ವಿದೇಶಗಳಲ್ಲಿ ಶೇರ್ ಮಾರ್ಕೆಟ್ ಹಾಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಯರ್ಲಿ 62% ಜನಗಳು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡಿದ್ದಾರೆ ಅಥವಾ ಆಕ್ಟಿವ್ ಆಗಿದ್ದಾರೆ. ಅದೇ ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ಭಾರತದಲ್ಲಿ ಕೇವಲ 3% ಜನ ಮಾತ್ರ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ಸಕ್ರಿಯವಾಗಿ ಹೂಡಿಕೆ ಮಾಡ್ತಾರೆ ಅಥವಾ ಆಕ್ಟಿವ್ ಆಗಿದ್ದಾರೆ. ಇದು ಸೆಬಿನೇ ಹೇಳುತ್ತೆ ಗೂಗಲ್ ಅಲ್ಲಿ. ಯಾಕೆ ಇಷ್ಟು ಕಡಿಮೆ ಜನ ನಮ್ಮ ಜನಸಂಖ್ಯೆಗೆ ಹೋಲಿಸಿದ್ರೆ ಕಡಿಮೆ ಜನ ಆಕ್ಚುಲಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂದ್ರೆ, ಶೇರ್ ಮಾರ್ಕೆಟ್ ಬಗ್ಗೆ ಇರುವಂತ ಭಯ. ಯಾಕೆ ಅಂತ ಅದನ್ನ ಹೇಳ್ತಾರೆ. 93% ಜನಗಳು ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡನ್ನ ಕಳ್ಕೊತಾರೆ. ಯಾಕೆ ಅಂತಂದ್ರೆ ಈ ನಾಲೆಜ್ ಇಲ್ದೇನೆ ಯಾವಾಗ ಬೈ ಮಾಡ್ಬೇಕು ಯಾವಾಗ ಸೆಲ್ ಮಾಡ್ಬೇಕು ಅನ್ನೋದು ನಾಲೆಜ್ ಇಲ್ದೇನೆ ಏನಾಗುತ್ತೆ, ಅವರು ಇಲ್ಲಿ ಕಳ್ಕೊಳ್ತಾರೆ. ಅದರಿಂದ ಶೇರ್ ಮಾರ್ಕೆಟ್ ಅಂದ್ರೆ ಒಂದು ಜೂಜು ಅಥವಾ ಇದು ನಮಗೆ ಸೂಟ್ ಆಗಲ್ಲ ಅಂತ ಬಹಳಷ್ಟು ಜನಗಳು ಅನ್ಕೊಂಡಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಇವೆಲ್ಲ ಫೋನ್ ಪೇ, ಗೂಗಲ್ ಪೇ, IRTC ಇವೆಲ್ಲ ಏನಂತ ಹೇಳಿ, ಇವೆಲ್ಲ ಮೊಬೈಲ್ ಆಪ್ಸ್ ಅಲ್ವಾ. ಆಪ್ಸ್ ಅಥವಾ ಗೂಗಲ್ ಪೇ ಅಲ್ಲಿ ಇವನ್ನೆಲ್ಲ ಫೋನ್ ಮಾಡ್ಬೋದು. ಮೊದಲು ಇವೆಲ್ಲ ಇರಲೇ ಇಲ್ಲ, ಆದ್ರೆ ಈಗೆಲ್ಲ ಬಂದಿದ್ದಾವೆ. ಇವೆಲ್ಲ ಬಂದಿದ್ದರಿಂದ ಏನಾಗಿದೆ, ನಮ್ಗೆ ನಮ್ಮ ದಿನನಿತ್ಯದ ಜೀವನ ಬಹಳ ಹಗುರ ಆಗಿದೆ ಅಲ್ವಾ. ಅದೇ ತರ RBI ಬ್ಯಾಂಕಿಂಗ್ ಸೆಕ್ಟರ್ ನ ಕಂಟ್ರೋಲ್ ಮಾಡುತ್ತೆ, IRDA ಇನ್ಶೂರೆನ್ಸ್ ನ ಕಂಟ್ರೋಲ್ ಮಾಡುತ್ತೆ, ಸೆಬಿ ಶೇರ್ ಮಾರ್ಕೆಟ್ ಹಾಗೂ ಸ್ಟಾಕ್ ಮಾರ್ಕೆಟ್ ಕಂಟ್ರೋಲ್ ಮಾಡುತ್ತೆ. ಸೆಬಿ ಅಪ್ರೂವ್ಡ್ ಎಜುಕೇಶನ್ ಆಪ್ ಪ್ರಮೋಷನ್ಗೆ ನಾವೀಗ ಮುಂದೆ ಬರ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಕ್ ಹೋಗ್ತಾ ಇದ್ದೀನಿ ಶೇರ್ ಶಿಕ್ಷಾ ಅಂತ ಹೇಳಿ. ಇದೊಂದು ಮೊಬೈಲ್ ಆಪ್ ಆಧಾರಿತ ಶೇರ್ ಮಾರ್ಕೆಟ್ ಎಜುಕೇಶನ್ ಪ್ಲಾಟ್ಫಾರ್ಮ್. ಇದನ್ನ ನೀವು ಗೂಗಲ್ ಪ್ಲೇ ಹಾಗೂ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೆಬಿ ಅಪ್ರೂವ್ಡ್ ಆಗಿರುವಂತಹ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಅಪ್ರೂವ್ ಆಗಿರುವಂತಹ ಇದು ಶೇರ್ ಮಾರ್ಕೆಟ್ ಒಂದು ಸ್ಟಾಕ್ ಆಪ್. ಶೇರ್ ಶಿಕ್ಷಾ ಬಗ್ಗೆ ಹೇಳ್ಬೇಕಂದ್ರೆ, ಶೇರ್ ಶಿಕ್ಷಾ ಅನ್ನೋದು ಇಂಡಿಯಾದ ಒಂದು ಲೀಡಿಂಗ್ ಮೊಬೈಲ್ ಆಪ್ ಆಗಿ ಶೇರ್ ಮಾರ್ಕೆಟ್ ಬಗ್ಗೆ ಡಿಜಿಟಲ್ ಎಜುಕೇಶನ್ ಕೊಡ್ತಾ ಇದೆ. ಶೇರ್ ಮಾರ್ಕೆಟ್ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಿ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಜನರಿಗೆ ಗೈಡ್ ಮಾಡ್ತಾ ಇದೆ. 2024 ಆಗಸ್ಟ್ 15ಕ್ಕೆ ಈ ಕಂಪನಿ ಈ ಆಪ್ ಶುರುವಾಗಿದೆ. ಭಾರತದ ರೂಪಾಯಿ ಮೌಲ್ಯವನ್ನು ಹೆಚ್ಚಿಸಿ ದೇಶದ ಆರ್ಥಿಕತೆಯನ್ನ ಡೆವಲಪ್ಮೆಂಟ್ ಮಾಡೋಕೆ ಇದು ಸಹಾಯ ಮಾಡ್ತಾ ಇದೆ. ಕಂಪನಿಯ ಸಿಇಒ ಮಿತ್ ಡಾಂಗೆ ಹಾಗೂ ಈ ಕಂಪನಿಯ COO ನರೇಂದ್ರ ವಾಡ್ತೆ ಅವರು. ಕಂಪನಿ ಹೆಡ್ ಆಫೀಸ್ ಮಹಾರಾಷ್ಟ್ರ ಪುಣೆಯ ಶಿವಾಜಿನಗರದಲ್ಲಿ ಈ ಕಂಪನಿ ಹೆಡ್ ಆಫೀಸ್ ಇದೆ. ನಿಮ್ಗೆ ಗೊತ್ತಿರ್ಬೋದು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆಗಿರುವಂತಹ ಸಿಸ್ಟಮ್. ZEE5, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಸೋನಿ ಇವೆಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಬೇಸ್ ಆಗಿರುವಂತಹ ಸಿಸ್ಟಮ್ ಅಲ್ವಾ. ಅದೇ ತರ ಶೇರ್ ಶಿಕ್ಷಾ ಅನ್ನೋದು ಸಹ ಒಂದು ಲರ್ನಿಂಗ್ ಹಾಗೂ ಅರ್ನಿಂಗ್ ಮಾಡೋದಕ್ಕೆ ಒಂದು ವೇದಿಕೆ. ತಿಂಗಳ, ವಾರ್ಷಿಕ, ಲೈಫ್ ಟೈಮ್ ನೀವು ಇದನ್ನ ರೀಚಾರ್ಜ್ ಮಾಡ್ಕೊಂಡ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಈ ಸರ್ವಿಸ್ ಅನ್ನ ಯೂಸ್ ಮಾಡಬಹುದು. ಸಬ್ಸ್ಕ್ರಿಪ್ಷನ್ ಪ್ಲಾನ್ ಮೊಬೈಲ್ ಆಪ್ ಪ್ರಮೋಷನ್ ಮಾಡೋದಕ್ಕೆ ಕಂಪನಿ ಮೂರು ಪ್ಯಾಕೇಜ್ ಅನ್ನ ಕೊಟ್ಟಿದ್ದಾರೆ. ಒಂದು ಪ್ರೀಮಿಯಂ ಪ್ಯಾಕೇಜ್ 11,999 ರೂಪಾಯಿ, GST ಇನ್ಕ್ಲೂಡ್ ಆಗಿದೆ. ಇದಕ್ಕೆ ಬಿಸಿನೆಸ್ ವ್ಯಾಲ್ಯೂಮ್ 10 ಅಂತ ಕೌಂಟ್ ಆಗುತ್ತೆ. 5 ವರ್ಷ ವ್ಯಾಲಿಡಿಟಿ ಇರುತ್ತೆ. ಅದ್ರ ನಂತರ ಪ್ರತಿ ವರ್ಷಕ್ಕೆ 99 ರೂಪಾಯಿ ನಾವು ರೀಚಾರ್ಜ್ ಮಾಡಿದ್ರೆ ಸಾಕು, ಮತ್ತೆ ನಾವು ಇದನ್ನ ಯೂಸ್ ಮಾಡಬಹುದಾಗಿದೆ. ಅದೇ ತರ ಪ್ರೋ ಅಂತ ಹೇಳಿ 6,499 ರೂಪಾಯಿ ಇನ್ಕ್ಲೂಡಿಂಗ್ GST. ಇದಕ್ಕೆ ಬಿಸಿನೆಸ್ ವ್ಯಾಲ್ಯೂಮ್ 5 ಅಂತ ಕೌಂಟ್ ಆಗುತ್ತೆ. 1 ವರ್ಷ ವ್ಯಾಲಿಡಿಟಿ ಇದೆ ಈ ಇದಕ್ಕೆ. ಅದೇ ತರ ಎಲೈಟ್ ಅಂತ ಹೇಳಿ ಸ್ಟೂಡೆಂಟ್ಗಾಗಿ ಇದು ಇದೆ 1,499 ರೂಪಾಯಿ, ಬಿಸಿನೆಸ್ ಇನ್ಕ್ಲೂಡಿಂಗ್ GST. ಬಿಸಿನೆಸ್ ವ್ಯಾಲ್ಯೂ ಇದಕ್ಕೆ 1 ಅಂತ ಕೌಂಟ್ ಆಗುತ್ತೆ. 2 ತಿಂಗಳ ವ್ಯಾಲಿಡಿಟಿ ಇದಕ್ಕೆ ಇರುತ್ತೆ. ನಮಗೆ ಬರುವಂತ ಬಿಸ್ನೆಸ್ ಎಲ್ಲ ಏನಾಗುತ್ತೆ ಅಂದ್ರೆ ಈ ಬಿಸ್ನೆಸ್ ವ್ಯಾಲ್ಯೂ ಇದೆಲ್ಲ ಈ ಬಿಸ್ನೆಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಅದರಿಂದ ಈ ಬಿಸ್ನೆಸ್ ವ್ಯಾಲ್ಯೂನ ಜಸ್ಟ್ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ರಿಫಂಡ್ ಇಲ್ಲ, ಮನಿ ಡಬಲ್ ಆಗಲ್ಲ, ಟ್ರಿಬಲ್ ಆಗಲ್ಲ, ಇದೊಂದು ಮೈಂಡ್ ಅಲ್ಲಿ ಇರಬೇಕು. ಈ ಶೇರ್ ಶಿಕ್ಷಾ ಮೊಬೈಲ್ ಪ್ರಮೋಷನ್ ಪ್ಯಾಕೇಜ್ ಇಂದ ನಿಮ್ಗೆ ಏನ್ ಸಿಗುತ್ತೆ, ಶೇರ್ ಮಾರ್ಕೆಟ್ ಬಗ್ಗೆ ಡಿಜಿಟಲ್ ಕೋರ್ಸ್ ಅನ್ನ ಖರೀದಿ ಮಾಡಿದ ತಕ್ಷಣ ನಿಮ್ಗೆ ಪರ್ಚೇಸ್ ಟ್ಯಾಕ್ಸ್ ಸಿಕ್ಬಿಡುತ್ತೆ, ಲಯಬಿಲಿಟಿ ಫ್ರೀ ಆಗ್ಬಿಡ್ತೀರಾ. ಈಗೇನು ನಾವು ಚಂದಾದಾರಿಕೆ ಕೊಟ್ಟಿರ್ತೀವಿ ಆ ಹಣದ ಒಟ್ಟು ಮೌಲ್ಯನ ನಮಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅಲ್ಲಿ ಸಿಗುತ್ತೆ. ಈ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಗಳನ್ನ ನಾವು ಮೊಬೈಲ್ ರಿಚಾರ್ಜ್ ಹಾಗೂ DTH ರಿಚಾರ್ಜ್ ಮಾಡಿ ವಾಪಸ್ ಹೋಗೋದಾಗಿದೆ. ಅದ್ರ ಜೊತೆಗೆ ನಮ್ಮ ಪೋಸ್ಟಲ್ ಅಡ್ರೆಸ್ಗೆ ಕೋರ್ಸಿನ ಮಾಹಿತಿ ಬಗ್ಗೆ ಜೊತೆಗೆ ಕಂಪನಿ ಒಂದು ಬುಕ್ಲೆಟ್ ಕಳ್ಸಿಕೊಡ್ತಾರೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಕಂಪನಿಯ ಒಂದು ಅದ್ಭುತವಾಗಿರುವಂತಹ ರೆಫರಲ್ ಬಿಸ್ನೆಸ್ ಮಾಡಲ್ ನಮಗೆ ಸಿಗುತ್ತೆ.
ಈ ಮೊಬೈಲ್ ಅಪ್ಲಿಕೇಶನ್ ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತಂದ್ರೆ ಬಹಳ ಇಂಪಾರ್ಟೆಂಟ್. ಶಿಕ್ಷಾ ಕೋರ್ಸ್ ಏನಿದೆಯಲ್ಲ ಇದು ಸೆಬಿ ಅಪ್ರೂವ್ಡ್ ಆಗಿದೆ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಿಂದ ಇನ್ವೆಸ್ಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿ ಇದು ಅಪ್ರೂವ್ ಪಡೆದಿದೆ. ಅದ್ರ ಜೊತೆಗೆ ಲೈವ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ. ಲೈವ್ ಟ್ರೈನಿಂಗ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ರೆಕಾರ್ಡಿಂಗ್ ವಿಡಿಯೋಸ್ ಇರುತ್ತೆ, ಅದನ್ನ ನೋಡಬಹುದು. ₹200 ಹೆಚ್ಚು ವಿಡಿಯೋ ಎಲೆಕ್ಟ್ರಾನಿಕ್ಸ್ ಬುಕ್ಸ್ ಇರುತ್ತೆ. ಈ ಬುಕ್ಸ್ ಅನ್ನ ನೀವು ಇನ್ ಡೀಟೇಲ್ ಬೇಕಂದ್ರೆ ಕ್ಲಿಕ್ ಮಾಡಿ ನೋಡಬಹುದು. ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ. ನಿಮಗೆ ಆಟೋಮೆಟಿಕ್ ಆಗಿ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ಆಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನಿಮಗೆ ಆಕ್ಸೆಸ್ ಕೊಡ್ತಾರೆ. ನಾಮಿನಲ್ ಆಗಿ ಪ್ರಾಫಿಟ್ ಬರುವಂತ ನಿಮ್ಮ ಪರವಾಗಿ ಆಟೋ ಟ್ರೇಡಿಂಗ್ ಸಾಫ್ಟ್ವೇರ್ ಕೆಲಸ ಮಾಡುತ್ತೆ. ಫ್ರೀ ಡಿಮ್ಯಾಟ್ ಅಕೌಂಟ್ ಸಿಗುತ್ತೆ, ಡೈಲಿ ಮಾರ್ಕೆಟ್ ನ್ಯೂಸ್ ಸಿಗುತ್ತೆ, ಮಾರ್ಕೆಟ್ ಟಿಪ್ಸ್ ಇರುತ್ತೆ, IPO ಅಪ್ಡೇಟ್ಸ್ ಇರುತ್ತೆ, ಜೊತೆಗೆ ಸಕ್ಸಸ್ ಸ್ಟೋರಿ ಆಫ್ ವಿಡಿಯೋಸ್ ಇರುತ್ತೆ, ಶೇರ್ ಮಾರ್ಕೆಟ್ ಅಲ್ಲಿ ಯಾರು ಸಕ್ಸಸ್ ಆದ ವಿಡಿಯೋಸ್ ಇರುತ್ತೆ. ಈ ನಿಮ್ಮ ಶಿಕ್ಷಾ ಖರೀದಿ ಕೋರ್ಸ್ ಅಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಏನ್ ತಗೊಟ್ಟಿರ್ತೀರೋ ಅದಕ್ಕಿಂತ ಹೆಚ್ಚು ಮೌಲ್ಯ ಇದಕ್ಕೆ ಸಿಗುತ್ತೆ. ನಾನು ಹೇಳಿದೆ ನೀವು ಏನು ಚಂದಾದ್ರಿಕೆ ದುಡ್ಡು ಕೊಟ್ಟಿರ್ತೀರೋ ಅದಕ್ಕೆ 100% ಕ್ಯಾಶ್ ಬ್ಯಾಕ್ ಪಾಯಿಂಟ್ಸ್ ಬರುತ್ತೆ ಅಂತ ಹೇಳಿ. ಆ 100% ಕ್ಯಾಶ್ ಬ್ಯಾಕ್ ಪಾಯಿಂಟ್ ಅನ್ನ ಪ್ರತಿ ವಹಿವಾಟಿಗೆ ಅಂದ್ರೆ ಫರ್ ಟ್ರಾನ್ಸಾಕ್ಷನ್ ಗೆ ನೀವು 0.2% ಇಂದ 30% ಫರ್ ಟ್ರಾನ್ಸಾಕ್ಷನ್ ಗೆ ನೀವೇನ್ ಮಾಡ್ಬೋದು ಅಂದ್ರೆ ಮೊಬೈಲ್ ರಿಚಾರ್ಜ್ ಹಾಗೂ DTH ರಿಚಾರ್ಜ್ ಗೆ ಯೂಸ್ ಮಾಡಬಹುದು. ಮುಂದೆ ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಲೋನ್ ಪೇಮೆಂಟ್, ಮುಂದೆ ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಬಹುದು, ಜೊತೆಗೆ ಟ್ರಾವೆಲಿಂಗ್ ಟಿಕೆಟ್ ಮಾಡಬಹುದು. ಇವೆಲ್ಲ ಅಪ್ಕಮಿಂಗ್ ಇದೆ. ಸದ್ಯಕ್ಕೆ ಮೊಬೈಲ್ ರಿಚಾರ್ಜ್ ಹಾಗೂ DTH ರಿಚಾರ್ಜ್ ಮಾಡಿ ನೀವು ಕೊಟ್ಟಿರೋ ದುಡ್ಡನ್ನ ನೀವು ಪಾರ್ಟ್ ಆಗಿ ವಾಪಸ್ ಸಹ ಇಲ್ಲಿ ಪಡಿಬಹುದಾಗಿದೆ. ಸೆಬಿಯಿಂದ ಅಪ್ರೂವ್ ಆಗಿರುವಂತ ಮೋಸ್ಟ್ ಟಾಪ್ ರೇಟೆಡ್ ಬ್ರೋಕರ್ಸ್ ಇದ್ದಾರೆ. ಈ ಬ್ರೋಕರ್ಗೆ ಜೊತೆಗೆ ನೀವು ಡಿಮ್ಯಾಟ್ ಅಕೌಂಟ್ ಅನ್ನ ಶಿಕ್ಷಾ ಮುಖಾಂತರ ಪಡಿಬಹುದಾಗಿದೆ.